ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ದರ್ಶನ್ ಕೇಸ್ನಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳು ಕಾಣಿಸ್ತಾ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಈ ಫೋಟೋ ವೈರಲ್ ಆಗಿರ್ಬೋದು, ಮತ್ತು ಗೃಹ ಸಚಿವರು ಹೇಳಿಕೆ ಕೊಟ್ಟಿರೋದಾಗಿರ್ಬೋದು. ಅವರು ನಾಟಕ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತಲೇ ಗೃಹ ಸಚಿವರು ಹೇಳಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಒಂದು ಬೇಲ್ನ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತಲೂ ಹೇಳಿದ್ರು. ಮತ್ತು ಈ ವಿಷಯಗಳಲ್ಲೆಲ್ಲ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾತಾಡ್ತಿದ್ರೆ ಮಾಧ್ಯಮದವರು ಕ್ವಶನ್ನು, ಕ್ರಾಸ್ ಕ್ವಶನ್ಸು, ಅವು ಇವು ಕಡ್ಡಿ ಕಸ ಕೇಳಿ 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 ಅವರು ಏನಾದರೂ ಸ್ಟೇಟ್ಮೆಂಟು ಬೇರೆ ಥರ ಕೊಟ್ಟರೆ ಅದನ್ನು ಹಾಕ್ಕೊಂಡು ರುಬ್ತಾರೆ. ಏನೇ ಹೇಳಿದ್ರು ರುಬ್ತಾರೆ, ಏನೂ ಮಾಡಲಿಕ್ಕಾಗಲ್ಲ. ಗೃಹ ಸಚಿವರ ಹೇಳಿಕೆ ಇದಾಗಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ PSI ಕಾಮಾಕ್ಷಿ ಪಳ್ಯದ PSI ವಿನಯ್ ಏನಿದ್ದಾರೆ ಅವ್ರ ಹೆಸರನ್ನ ತಳಕಾಕಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರಲ್ಲ. ಇಲ್ಲಿ ಏನಾಗಿದೆ ಅಂದರೆ, CV ನಾಗೇಶ್ರವರು ಸಿವಿಲ್ ಕೋರ್ಟಲ್ಲಿ ವಾದ ವಿವಾದ ಮಾಡಬೇಕಾದ್ರೇ ಅವರು ಹೇಳಿದರು. ಏನಂತ ಹೇಳಿದರು, ಇಲ್ಲಿ PSI ಅವ್ರಿಗೆ ಕಾಲ್ ಮಾಡಿರೋದೆಲ್ಲ ಇದೆ, ಮತ್ತು ಅವ್ರನ್ನ ತನಿಖೆ ಮಾಡಿಲ್ಲ, ಅವ್ರ ಫೋನ್ನ ಸೀಸ್ ಮಾಡಿಲ್ಲ ಅಂತ ವಾದದಲ್ಲೇ ಅವರು ಕ್ವಶನ್ ಹಾಕಿದರು. ಅದನ್ನು ಅಡಿಷನಲ್ ಚಾರ್ಜ್ ಶೀಟಲ್ಲಿ ನೈಸಾಗಿ ಪೊಲೀಸರು ಅವರು ತನಿಖೆ ಮಾಡಿದ್ದೀವಿ, ಅವ್ರಿಗೆ 122 ಬಾರಿ ಕರೆ ಬಂದಿದೆ, ಆಗಿದೆ, ಅವರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲನೂ ಆ ಒಂದು ಅಡಿಷನಲ್ ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಮಾಡಿ ಕೊಟ್ಟಿದ್ದಾರೆ. ಇದು CV ನಾಗೇಶ್ವರ ವಾದದ ನಡುವೆ ಈ ಒಂದು ಒಂದು ಕ್ವಶನ್ ಹಾಕಿದ್ರು, ಅದಕ್ಕೆ ಸರಿಯಾಗಿ ಇವರು ಚಾರ್ಜ್ ಶೀಟನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಅಡಿಷನಲ್ ಚಾರ್ಜ್ ಶೀಟ್ ಅಂತಲೂ ಹೇಳ್ಬೋದು. ಇದು CV ನಾಗೇಶ್ವರವರು ಯಾಕೆ ಆ ಟೈಮಲ್ಲಿ ಹೇಳಿದ್ರು ಏನೋ ಗೊತ್ತಿಲ್ಲ. ಇದೆಲ್ಲ ಯೂಸ್ಫುಲ್ ಆಯಿತು ಪೊಲೀಸವ್ರಿಗೆ ಅಂತ ನನಗೆ ಅನ್ನಿಸ್ತಿದೆ ಪರ್ಸ್ನಲಾಗಿ. ನೋಡಬೇಕು. ಮತ್ತು 26ನೇ ತಾರೀಕು ಹೈಕೋರ್ಟಲ್ಲಿ ದರ್ಶನ್ ಅವ್ರ ಕೇಸ್ದು ಹೇರಿಂಗ್ ಇದೆ. ಅವತ್ತು ಸಿಕ್ಕಾಪಟ್ಟೆ ವಾದ ವಿವಾದ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇನ್ನು ಈ ಹಾಸ್ಪಿಟ್ಲದಾಗಿರ್ಬೋದು, ರಿಪೋರ್ಟ್ ಆಗಿರ್ಬೋದು, ಇನ್ನು ಆಪ್ರೇಷನ್ ಆಗಿಲ್ಲ, ಅದು ಇದು ನೋಡೋಣ ಏನೇನು ನಡೆಯುತ್ತೆ, ವಾದ ವಿವಾದ ಹೇಗಾಗುತ್ತೆ, ಯಾವ ಲೆವೆಲಲ್ಲಿ ಇರುತ್ತೆ ಅಂತ. ಮತ್ತು ಸ್ನೇಹಿತರೆ, ಇವೆಲ್ಲ ನೀವು ಕಂಡಂಗೆ ನಿಮಗೆ ಅನ್ನಿಸ್ತಾ ಇರೋದು ಏನಾದರೂ ಇದ್ದರೆ ಮನಸ್ಸಲ್ಲಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.